ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಿಫ್ರೆಶಿಂಗ್ ಡ್ರಿಂಕ್ ಐಸ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಐಸ್ ಟೀ ಇದನ್ನು ಮನೇಲೇ ನಾವು ಈಸಿಯಾಗಿ ಮಾಡ್ಕೋಬಹುದು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಎರಡು ರೀತಿಯ ಐಸ್ ಟೀ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಒಂದು ಲೆಮನನ್ನು ಯೂಸ್ ಮಾಡಿ, ಇನ್ನೊಂದು ವಾಟರ್ ಮೆಲನ್ನ ಯೂಸ್ ಮಾಡಿಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಐಸ್ ಟೀ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನೊಂದು ಪ್ಯಾನಲ್ಲಿ 2 ಲೋಟ ನೀರನ್ನು ಹಾಕಿಬಿಟ್ಟು ಹಾಗೆ ಟೀ ಪೌಡರನ್ನು ಹಾಕಿದ್ದೀನಿ. ಚಹಾ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಚಮಚ 2ರಿಂದ 3 ಚಮಚ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇದು ನೀವು ಚಹಾ ಪುಡಿ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟೇ ಸಕ್ಕರೆಯನ್ನು ನೀವು ಮಾಡಬೇಕು. ಹಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸಲ ಕುದಿಸ್ಕೊಳ್ಬೇಕು. ಅದಾದಮೇಲೆ ಹೈ ಫ್ಲೇಮಲ್ಲಿ ಸಹ ಕುದಿಸ್ಕೋಬೇಕು. ಚಹಾ ಡಿಕಾಕ್ಷನ್ ಹೇಗಾಗಬೇಕು ಅಂತಂದರೆ ಖಡಕ್ಕಾಗಿ ಇರಬೇಕು. ಸೊ ಆ ರೀತಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಎಷ್ಟು ಕುದಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾವು ಫಸ್ಟಿಗೆ ಖಡಕ್ಕಾದಂತಹ ಟೀಯನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ಇದನ್ನು ಒಂದು 6ರಿಂದ 7 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದು ಕುದಿಸಾದ್ಮೇಲೆ ಇದನ್ನು ಸೋಸ್ಕೊಳ್ತೀನಿ. ಇದು ಇವಾಗ ಚೆನ್ನಾಗಿ ಕುದ್ದಿದೆ. ನೀವು ಯಾವ ಚಾಪುಡಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೂ ಸಹ ಇದು ಹೋಗುತ್ತೆ. ನಾನಿಲ್ಲಿ ಕಣ್ಣನ್ ದೇವನ್ ಚಾಪುಡಿಯನ್ನು ಯೂಸ್ ಮಾಡಿದ್ದೇನೆ. ಸೊ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಯೂಸ್ ಮಾಡಬಹುದು. ಮಸಾಲ ಚಾಪುಡಿ ಸಹ ಯೂಸ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಇವಾಗ ಡಿಕಾಕ್ಷನ್ ರೆಡಿಯಾಗಿದೆ. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನಾನಿವಾಗ ಸ್ವಲ್ಪ ಜಿಂಜರನ್ನು ಕಟ್ ಮಾಡಿಟ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಲಿಂಬುವನ್ನು ಸಹ ಯೂಸ್ ಮಾಡ್ತಾ ಇದ್ದೇನೆ. ಲಿಂಬೆ ಹಣ್ಣು ಸಹ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣಲ್ಲಿರುವಂಥ ಸೀಡ್ಸ್ನೆಲ್ಲ ನೀವು ರಿಮೂವ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಗ್ಲಾಸಿಗೆ ನಾನಿಲ್ಲಿ ಶುಂಠಿಯನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೇನೆ, ಮಡ್ಲಿಂಗ್ ಮಾಡ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಇದನ್ನು ಫ್ಲೇವರ್ ಬರೋ ತನಕ ಒಂಚೂರು ಈ ರೀತಿ ನೀವು ಕ್ರಷ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ಲೆಮನ್ನ ಸಹ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಲೆಮನ್ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಕಹಿ ಅಂತ ಅನಿಸ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಲೆಮನನ್ನು ನೀವು ಯೂಸ್ ಮಾಡಿ. ಅದನ್ನು ಸಹ ನಾನು ಇಲ್ಲಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ ಮಿಂಟನ್ನು ಹಾಕ್ತಾ ಇದ್ದೇನೆ. ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಇದರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನು ಇವಾಗ ಮಾಡ್ತಿರೋದು ಲೆಮನ್ ಐಸ್ ಟೀನೇ. ಸೊ ಅದರಿಂದ ಇವಾಗ ಇದಕ್ಕೆ ನಾನು ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಐಸ್ ಕ್ಯೂಬ್ಸ್ನ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಇವಾಗ ತಣ್ಣಗಾದಂತಹ ಡಿಕಾಕ್ಷನನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಲೆಮನ್ ಐಸ್ ಟೀ ರೆಡಿಯಾಗಿದೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಲೆಮನ್ ಸ್ಲೈಸು ಮತ್ತು ಸ್ವಲ್ಪ ಪುದೀನವನ್ನು ಇಟ್ಟು ಇದನ್ನು ರೆಡಿ ಮಾಡಿದ್ದೇನೆ. ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಲೆಮನ್ ಟೀ ರೆಡಿಯಾಗಿದೆ. ಇವಾಗ ವಾಟರ್ ಮೆಲನ್ನ ಯೂಸ್ ಮಾಡಿಕೊಂಡು ಐಸ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವಾಟರ್ ಮೆಲನ್ನ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಈ ರೀತಿ ನೀವು ಎಲ್ಲ ಎಷ್ಟು ವಾಟರ್ ಮೆಲನ್ ಬೇಕೋ ಅಷ್ಟನ್ನು ನೀವು ಕಟ್ ಮಾಡಿಟ್ಕೊಳ್ಳಿ. ಹಾಗೆ ಒಂದು ಗ್ಲಾಸಿಗೆ ನಾನು ಇಲ್ಲಿ ಲೆಮನನ್ನು ಹಾಕ್ಕೊಳ್ತಾ ಇದ್ದೇನೆ. ಲೆಮನನ್ನು ಹಾಕಿಬಿಟ್ಟು ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದೇನೆ. ಈ ವಾಟರ್ ಮೆಲನ್ ಐಸ್ ಟೀ ಏನಿದೆ ಇದು ಟೇಸ್ಟಲ್ಲಿ ತುಂಬ ಚೆನ್ನಾಗಿ ಇರುತ್ತೆ. ಕುಡಿಯೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇವಾಗ ವಾಟರ್ ಮೆಲನ್ನ ಹಾಕಿಬಿಟ್ಟು ವಾಟರ್ ಮೆಲನ್ ಪೀಸಸನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಸಹ ಸ್ವಲ್ಪ ಮಡ್ಲಿಂಗ್ನ ಯೂಸ್ ಮಾಡಿಬಿಟ್ಟು ಮಡ್ಲಿಂಗ್ ಮಾಡ್ತಾ ಇದ್ದೇನೆ. ಈ ರೀತಿ ಕ್ರಷ್ ಮಾಡ್ಕೊಳ್ಳಿ. ವಾಟರ್ ಮೆಲನ್ ಸ್ವಲ್ಪ ನೀರೆಲ್ಲ ಬಿಡೋ ತನಕ ಈ ರೀತಿ ಕ್ರಷ್ ಮಾಡ್ಕೊಳ್ಳಿ. ಇದು ಕುಡಿತಾ ಇರುವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದರಿಂದ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಹಿಂಡ್ಕೊಂಡಿದ್ದೀನಿ. ಜೊತೆಗೆ ಪುದೀನ ಹಾಗೆ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಐಸ್ ಕ್ಯೂಬ್ಸ್ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದು ಸ್ಲೋಲಿ ಕುಡಿಯೋದ್ರಿಂದ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕುಡಿತಾ ತುಂಬಾ ಟೇಸ್ಟಿ ಬರುತ್ತೆ. ವಾಟರ್ ಮೆಲನ್ ಐಸ್ ಟೀ ಅಂತೂ ತುಂಬಾ ಟೇಸ್ಟ್ ಇದೆ. ಯಾರಿಗೆ ಲೆಮನ್ ಐಸ್ ಟೀ ಇಷ್ಟ ಆಗೋಲ್ವೋ ಅವರು ವಾಟರ್ ಮೆಲನ್ ಐಸ್ ಟೀನ ಖಂಡಿತವಾಗಿ ಟ್ರೈ ಮಾಡಿ. ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಮೇಲ್ಗಡೆ 2 ವಾಟರ್ ಮೆಲನ್ ಪೀಸ್ ಇಟ್ಟು ಹಾಗೆ ಒಂದು ಸ್ಲೈಸ್ ಲೆಮನನ್ನು ಇಟ್ಟು ಪುದೀನ ಇಟ್ಟು ರೆಡಿ ಮಾಡಿದ್ದೀನಿ.
ಆಗ ವಾಟರ್ ಮೆಲನ್ ಐಸ್ ಟೀ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.